ಏನಪ್ಪ ಗುರು, ತಿಂಗಳಿಗೆ ಕೇವಲ 10,000 ರೂಪಾಯಿ ಉಳಿಸಿದ್ರೆ 5 ವರ್ಷಕ್ಕೆ 7 ಲಕ್ಷಕ್ಕೂ ಹೆಚ್ಚು ಹಣ ಸಿಗುತ್ತೆ ಅಂದ್ರೆ ನಂಬ್ತೀರಾ? ಅದು ಕೂಡ ಸರ್ಕಾರದ ಗ್ಯಾರಂಟಿ ಇರುವ ಯೋಜನೆಯಲ್ಲಿ. ಇವತ್ತು ನಾನು ಹೇಳೋ ಮಾಹಿತಿ ನಿಮ್ಮ ಮನೆಯ ಪ್ರತಿಯೊಬ್ಬರಿಗೂ ಉಪಯೋಗ ಆಗಬಹುದು. ಹಾಗಾಗಿ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ಇವತ್ತು ನಾವು ಪೋಸ್ಟ್ ಆಫೀಸ್ನ ಅತ್ಯಂತ ಜನಪ್ರಿಯ ಮತ್ತು ಸುರಕ್ಷಿತ ಹೂಡಿಕೆ ಯೋಜನೆಗಳಲ್ಲಿ ಒಂದಾದ ರಿಕರಿಂಗ್ ಡಿಪಾಸಿಟ್ ಅಥವಾ RD ಸ್ಕೀಮ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಹಣವನ್ನು ಎಲ್ಲಾದರೂ ಹೂಡಿಕೆ ಮಾಡಬೇಕು ಎಂದು ಯೋಚಿಸುತ್ತಿದ್ದಾರೆ. ಕೆಲವರು ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಮಾಡುತ್ತಾರೆ, ಇನ್ನು ಕೆಲವರು ಷೇರು ಮಾರುಕಟ್ಟೆಯಲ್ಲಿ ಹಣ ಹಾಕುತ್ತಾರೆ. ಆದರೆ ಈ ಎರಡರಲ್ಲೂ ಲಾಭದ ಜೊತೆಗೆ ಸ್ವಲ್ಪ ರಿಸ್ಕ್ ಕೂಡ ಇರುತ್ತದೆ. ಆದರೆ ನನ್ನ ಹಣ ಸುರಕ್ಷಿತವಾಗಿರಬೇಕು, ನಿಶ್ಚಿತ ಆದಾಯ ಬೇಕು ಎನ್ನುವವರಿಗೆ ಪೋಸ್ಟ್ ಆಫೀಸ್ RD ಒಂದು ಅತ್ಯುತ್ತಮ ಆಯ್ಕೆಯಾಗಿದೆ. ಏಕೆಂದರೆ ಈ ಯೋಜನೆಗೆ ಭಾರತ ಸರ್ಕಾರ ಬೆಂಬಲ ಇದೆ. ಅಂದರೆ ನೀವು ಹೂಡಿಕೆ ಮಾಡಿದ ಹಣಕ್ಕೆ ಸರ್ಕಾರದ ಗ್ಯಾರಂಟಿ ಇರುತ್ತದೆ. ಹಾಗಾದರೆ ಪೋಸ್ಟ್ ಆಫೀಸ್ RD ಅಂದ್ರೆ ಏನು? ಸರಳವಾಗಿ ಹೇಳಬೇಕು ಅಂದ್ರೆ ನೀವು ಪ್ರತಿ ತಿಂಗಳು ಒಂದು ನಿಗದಿತ ಮೊತ್ತವನ್ನು ಪೋಸ್ಟ್ ಆಫೀಸ್ ನಲ್ಲಿ ಠೇವಣಿ ಇಡುತ್ತಾ ಹೋಗಬೇಕು. ಆ ಹಣಕ್ಕೆ ಪೋಸ್ಟ್ ಆಫೀಸ್ ನಮಗೆ ಬಡ್ಡಿಯನ್ನು ನೀಡುತ್ತದೆ. 5 ವರ್ಷಗಳ ನಂತರ ನೀವು ಹೂಡಿಕೆ ಮಾಡಿದ ಹಣ ಮತ್ತು ಅದರ ಮೇಲೆ ಬಂದ ಬಡ್ಡಿ ಸೇರಿ ಒಂದು ದೊಡ್ಡ ಮೊತ್ತವನ್ನು ಪಡೆಯುತ್ತೀರಿ. ಈ ಯೋಜನೆಯಲ್ಲಿ ಯಾರು ಬೇಕಾದರೂ ಖಾತೆ ತೆರೆಯಬಹುದು. ಒಬ್ಬ ವ್ಯಕ್ತಿ ಮಾತ್ರವಲ್ಲದೆ 2 ಅಥವಾ 3 ಸೇರಿ ಜಂಟಿ ಖಾತೆಯನ್ನು ಕೂಡ ತೆರೆಯಬಹುದು. ಅಲ್ಲದೆ ಅಪ್ರಾಪ್ತ ವಯಸ್ಸಿನ ಮಕ್ಕಳ ಹೆಸರಿನಲ್ಲೂ ಪೋಷಕರು ಖಾತೆ ತೆರೆಯುವ ಅವಕಾಶವಿದೆ. ಇದೀಗ ಈ ಯೋಜನೆಯ ಪ್ರಮುಖ ಅಂಶಗಳನ್ನು ನೋಡೋಣ. ಮೊದಲನೇದಾಗಿ, ಕನಿಷ್ಠ ಹೂಡಿಕೆ ಕೇವಲ 100 ರೂಪಾಯಿ. ಹೌದು, ಕೇವಲ 100 ರೂಪಾಯಿಯಿಂದಲೇ ನೀವು ಈ ಯೋಜನೆಯನ್ನು ಆರಂಭಿಸಬಹುದು. ಹಾಗೆಯೇ ಗರಿಷ್ಠ ಹೂಡಿಕೆ ಯಾವುದೇ ಮಿತಿ ಇಲ್ಲ. ನಿಮಗೆ ತಿಂಗಳಿಗೆ 5,000, 10,000, 20,000 ಅಥವಾ 50,000 ಹೂಡಿಕೆ ಮಾಡಲು ಸಾಧ್ಯವಿದ್ದರೆ ಅದನ್ನು ಮಾಡಬಹುದು. ಎರಡನೆಯದಾಗಿ, ಈ ಯೋಜನೆಯ ಅವಧಿ 5 ವರ್ಷಗಳು, ಅಂದರೆ 60 ತಿಂಗಳುಗಳ ಕಾಲ ನೀವು ಹಣವನ್ನು ಹೂಡಿಕೆ ಮಾಡಬೇಕು. ನಂತರ ಬಯಸಿದರೆ ಇನ್ನು 5 ವರ್ಷಗಳ ಕಾಲದನ್ನು ವಿಸ್ತರಿಸಬಹುದು. ಮೂರನೆಯದಾಗಿ, ಈ ಯೋಜನೆಗೆ ಪ್ರಸ್ತುತ ವಾರ್ಷಿಕ 6.7% ಬಡ್ಡಿ ದರ ನೀಡಲಾಗುತ್ತಿದೆ. ಈ ಬಡ್ಡಿಯನ್ನು ಪ್ರತಿ 3 ತಿಂಗಳಿಗೊಮ್ಮೆ ಚಕ್ರಬಡ್ಡಿ ರೂಪದಲ್ಲಿ ಲೆಕ್ಕ ಹಾಕಲಾಗುತ್ತದೆ. ಚಕ್ರಬಡ್ಡಿಯ ಶಕ್ತಿ ಎಷ್ಟು ದೊಡ್ಡದು ಗೊತ್ತಾ? ಆಲ್ಬರ್ಟ್ ಐನ್ಸ್ಟೈನ್ ಅವರು ಕೂಡ ಚಕ್ರಬಡ್ಡಿಯನ್ನು ವಿಶ್ವದ 8ನೇ ಅದ್ಭುತ ಎಂದು ಹೇಳಿದ್ದರು ಎಂಬ ಮಾತಿದೆ. ಈಗ ಎಲ್ಲರಿಗೂ ಮುಖ್ಯವಾದ ಲೆಕ್ಕಾಚಾರಕ್ಕೆ ಬರೋಣ. ನೀವು ಪ್ರತಿ ತಿಂಗಳು 10,000 ರೂಪಾಯಿ ಹೂಡಿಕೆ ಮಾಡ್ತಿದ್ದೀರಿ ಎಂದುಕೊಳ್ಳಿ. 1 ವರ್ಷದಲ್ಲಿ ನೀವು 1,20,000 ರೂಪಾಯಿ ಹೂಡಿಕೆ ಮಾಡುತ್ತೀರಿ. ಹಾಗೆಯೇ 5 ವರ್ಷಗಳಲ್ಲಿ 6 ಲಕ್ಷ ರೂಪಾಯಿ ನಿಮ್ಮಿಂದ ಹೂಡಿಕೆಯಾಗಿರುತ್ತದೆ. ಆದರೆ ಇಲ್ಲಿ ಮ್ಯಾಜಿಕ್ ಶುರುವಾಗುವುದು ಬಡ್ಡಿಯಿಂದ. ಪ್ರಸ್ತುತ 6.7% ಬಡ್ಡಿ ದರದ ಆಧಾರದ ಮೇಲೆ 5 ವರ್ಷಗಳ ನಂತರ ನಿಮ್ಮ ಖಾತೆಯಲ್ಲಿ ಅಂದಾಜು 7,11,837 ರೂಪಾಯಿ ಬರಬಹುದು. ಅಂದರೆ ನೀವು ಹೂಡಿಕೆ ಮಾಡಿದ 6 ಲಕ್ಷ ರೂಪಾಯಿಯ ಮೇಲೆ ಸುಮಾರು 1,11,837 ರೂಪಾಯಿ ಬಡ್ಡಿ ರೂಪದಲ್ಲಿ ಗಳಿಸುತ್ತೀರಿ. ಸ್ನೇಹಿತರೆ, ಒಮ್ಮೆ ಯೋಚಿಸಿ ನೋಡಿ, ಪ್ರತಿ ತಿಂಗಳು ಸ್ವಲ್ಪ ಹಣವನ್ನು ಉಳಿಸುವ ಅಭ್ಯಾಸ ನಿಮಗೆ ಭವಿಷ್ಯದಲ್ಲಿ ಎಷ್ಟು ದೊಡ್ಡ ಸಹಾಯ ಮಾಡಬಹುದು ಅಂತ. ಇನ್ನು ಹಲವರು ಕೇಳುವ ಪ್ರಶ್ನೆ ಏನೆಂದರೆ, ಸರ್, ನನಗೆ 10 ಲಕ್ಷ ರೂಪಾಯಿ ಬೇಕು, ನಾನು ತಿಂಗಳಿಗೆ ಎಷ್ಟು ಹೂಡಿಕೆ ಮಾಡಬೇಕು? ಉತ್ತರ ಏನೆಂದರೆ, ಪ್ರಸ್ತುತ ಬಡ್ಡಿ ದರದ ಪ್ರಕಾರ ನೀವು ಸುಮಾರು 14,500 ರೂಪಾಯಿ ಪ್ರತಿ ತಿಂಗಳು ಹೂಡಿಕೆ ಮಾಡಬೇಕಾಗುತ್ತದೆ. ಆಗ 5 ವರ್ಷಗಳ ಕೊನೆಯಲ್ಲಿ ನಿಮ್ಮ ಮೊತ್ತ 10 ಲಕ್ಷ ರೂಪಾಯಿ ಹತ್ತಿರ ತಲುಪಬಹುದು. ಇನ್ನು ಯೋಜನೆಯ ಕೆಲವು ಹೆಚ್ಚುವರಿ ಪ್ರಯೋಜನಗಳನ್ನು ನೋಡೋಣ. ಸರ್ಕಾರದ ಗ್ಯಾರಂಟಿಯೂ ಇದೆ, ಸುರಕ್ಷಿತ ಹೂಡಿಕೆ, ಚಕ್ರಬಡ್ಡಿಯ ಲಾಭ, ಸಣ್ಣ ಮೊತ್ತದಿಂದ ಆರಂಭಿಸುವ ಅವಕಾಶ, ದೇಶದ ಯಾವುದೇ ಅಂಚೆ ಕಚೇರಿಯಲ್ಲಿ ಖಾತೆ ತೆರೆಯುವ ಸೌಲಭ್ಯ, ಉಳಿತಾಯದ ಅಭ್ಯಾಸವನ್ನು ಬೆಳೆಸುವ ಉತ್ತಮ ಯೋಜನೆ ಇದರಲ್ಲಿದೆ. ಆದರೆ ಪ್ರತಿಯೊಂದು ಯೋಜನೆಯಂತೆ ಇದಕ್ಕೂ ಕೆಲವು ಸವಾಲುಗಳಿವೆ. ಕೆಲವು ಪ್ರದೇಶಗಳಲ್ಲಿ ಇನ್ನು ಆನ್ಲೈನ್ ಪಾವತಿ ಸೌಲಭ್ಯ ಸಂಪೂರ್ಣವಾಗಿ ಲಭ್ಯವಿಲ್ಲ. ಹಾಗಾಗಿ ಕೆಲವೊಮ್ಮೆ ಅಂಚೆ ಕಚೇರಿಗೆ ಹೋಗಿ ಹಣ ಪಾವತಿಸಬೇಕಾಗಬಹುದು. ಹಾಗೆ ನೀವು ಮಧ್ಯದಲ್ಲೇ ಹಣವನ್ನು ಹಿಂಪಡೆಯಲು ಬಯಸಿದರೆ ಕೆಲವು ನಿಯಮಗಳು ಅನ್ವಯಿಸಬಹುದು. ಹಾಗಾಗಿ ಈ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೊದಲು ನಿಮ್ಮ ಆದಾಯ ಮತ್ತು ಭವಿಷ್ಯದ ಗುರಿಗಳನ್ನೊಮ್ಮೆ ಪರಿಶೀಲಿಸಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ದಿನಗಳಲ್ಲಿ ಹಣ ಸಂಪಾದಿಸುವಷ್ಟು ಮುಖ್ಯವೋ ಅದನ್ನು ಸರಿಯಾದ ರೀತಿಯಲ್ಲಿ ಉಳಿಸುವುದು ಕೂಡ ಅಷ್ಟೇ ಮುಖ್ಯ. ಪ್ರತಿ ತಿಂಗಳು 10,000 ರೂಪಾಯಿ ಖರ್ಚು ಮಾಡುವ ಬದಲು
ಅದನ್ನು ಪೋಸ್ಟ್ ಆಫೀಸ್ ಆರ್ಡಿಯಲ್ಲಿ ಹೂಡಿಕೆ ಮಾಡಿದರೆ ಮುಂದಿನ 5 ವರ್ಷಗಳಲ್ಲಿ ಇದು ನಿಮಗೆ ದೊಡ್ಡ ಆರ್ಥಿಕ ಬೆಂಬಲವಾಗಬಹುದು. ಹೀಗಾಗಿ ನೀವು ಅಥವಾ ನಿಮ್ಮ ಮನೆಯವರು ಸುರಕ್ಷಿತ ಹೂಡಿಕೆಯನ್ನು ಹುಡುಕುತ್ತಿದ್ದರೆ ಪೋಸ್ಟ್ ಆಫೀಸ್ ಆರ್ಡಿ ಯೋಜನೆಯನ್ನು ಖಂಡಿತವಾಗಿ ಒಮ್ಮೆ ಪರಿಗಣಿಸಿ. ಈ ಮಾಹಿತಿ ನಿಮಗೆ ಉಪಯುಕ್ತ ಅನಿಸಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು, ಕುಟುಂಬದವರು ಮತ್ತು ಹಣ ಉಳಿಸುವ ಬಗ್ಗೆ ಆಸಕ್ತಿ ಇರುವ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ರೀತಿಯ ಸರ್ಕಾರಿ ಯೋಜನೆಗಳು, ಉದ್ಯೋಗ ಮಾಹಿತಿ, ವಿದ್ಯಾರ್ಥಿ ವೇತನ ಮತ್ತು ಹಣಕಾಸು ಸಂಬಂಧಿತ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಈಗ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೆ ಇನ್ನೊಂದು ಉಪಯುಕ್ತ ವಿಡಿಯೋದಲ್ಲಿ ಭೇಟಿಯಾಗೋಣ.